ನಮಸ್ಕಾರ ದೇವಶ್ರವ ಶರ್ಮಾ ಅವರೇ. ನಮಸ್ಕಾರ. ನಮಸ್ತೆ, ನಾನು ಡಾಕ್ಟರ್ ಸೌಮೇಶ್ವರ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಬ್ರಹ್ಮಶ್ರೀ ದೈವರಾತ ಕಥಾ ಮಾಲಿಕೆಯ 52ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಬ್ರಹ್ಮಶ್ರೀ ದೈವರಾತರ ಕಿರಿಯ ಪುತ್ರರಾದ ದೇವಶ್ರವ ಶರ್ಮಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸೊ ನಾವಿವತ್ತು ಹಾಗಿದ್ರೆ ದೈವರಾತರ ಜೀವನದ ಈ ವಿದೇಶ ಪ್ರಯಾಣದ ಬಗ್ಗೆ ತಾವು ಸ್ವಲ್ಪ ಮಾಹಿತಿಯನ್ನ ನೀಡಬಹುದಾ? ನೀಡಬಹುದು. ದೇಶ ಪ್ರಯಾಣ ಅಂದ್ರೆ ಸಾಮಾನ್ಯವಾಗಿ ವಿದೇಶಕ್ಕೆ ಹೋಗೋ ಪ್ರಪೋಸಲ್ ಮೊದಲು ಹುಟ್ಟು ಹಾಕಿದ್ದು ರಂಗನಾಥ್ ದಿವಾಕರ್, RR ದಿವಾಕರ್. ನೀವು ವಿದೇಶಕ್ಕೆ ಒಮ್ಮೆ ಹೋಗಿ ಬರಬೇಕು ಅಂತ. ಅಂದ್ರೆ ರಂಗನಾಥ್ ದಿವಾಕರ್ರಿಗೂ ಮಹೇಶ್ ಯೋಗಿಯವರಿಗೂ ತುಂಬಾ ನಿಕಟವಾದ ಬಾಂಧವ್ಯ ಇತ್ತು. ಯಾಕೆ ಕೇಳಿದ್ರೆ ಅವರು ಸಹ ಆ ಮಹರ್ಷಿ ಮಹೇಶ್ ಯೋಗಿಯೊಟ್ಟಿಗೆ ಕೆಲವು ಸಲ ವಿದೇಶಕ್ಕೆ ಹೋಗಿ ಬಂದವರೇ. ಅವರು ಗವರ್ನರ್ ಆಗಿ ಕೆಲಸ ಮಾಡಿದ್ರು. ಅವರು ಈ ಆಧ್ಯಾತ್ಮದೊಳಗೆ ಉಪನಿಷತ್ನ ಮೇಲೆ ಸ್ವಲ್ಪ ವಿಷಯವನ್ನು ಹೇಳ್ತಾ ಇದ್ರು. ಹಾಗೆ ಅವರು ಸತ್ಯಸಾಯಿ ಬಾಬಾ ಇನ್ಸ್ಟಿಟ್ಯೂಟ್ ಅಲ್ಲಿ ಕೂಡ ಆ VK ಗೋಕಾಕರ್ ಅವರ ಜೊತೆಗೆ ಸ್ವಲ್ಪ ಈ ಉಪನಿಷತ್ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ರು. ಹಾಗಾಗಿ ಅವರಿಗೆ ಮಹೇಶ್ ಯೋಗಿಯವರ ಜೊತೆ ನಿಕಟ ಸಂಬಂಧ ಇತ್ತು. ಅವರ ಒಂದು ಪರಿಚಯದಿಂದ ರಂಗನಾಥ್ ದಿವಾಕರ್ರು ದೇವರಾತ್ರಿಗೆ ಮನವಿ ಮಾಡಿಕೊಂಡ್ರು, ನೀವು ಒಮ್ಮೆ ವಿದೇಶಕ್ಕೆ ಹೋಗಿ ಬಂದ್ರೆ ತುಂಬಾ ಒಳ್ಳೇದಿತ್ತು ಅಂತ ಹೇಳಿ. ದೇವರಾತ್ರಿಗೆ ವೇದ ಪ್ರಚಾರ ಅಂದ್ರೆ ದೇಶ ಆದ್ರೇನು ವಿದೇಶ ಆದ್ರೇನು, ಇಲ್ಲಿ ಇಡೀ ಪೃಥ್ವಿಯಲ್ಲಿ ಯಾವ ಮೂಲೆಗೆ ಹೇಳಿದ್ರು ಹೋಗ್ತಿದ್ರು ಅವರು. ಅಂದ್ರೆ ಏನು ಫಲಾಪೇಕ್ಷೆ ಇರ್ತಿರ್ಲಿಲ್ಲ ಅವರಿಗೆ. ಹಾಗಾಗಿ ದೇವರಾತ್ರು ಒಪ್ಕೊಂಡ್ರು. ಹಾಗಾಗಿ ಅವರು ಮಹರ್ಷಿ ಮಹೇಶ್ ಯೋಗಿ ಅವ್ರ ಜೊತೆಗೆ ವಿದೇಶಕ್ಕೆ ಹೋಗೋದು ಅಂತ ಆಯ್ತು. ಇಂಥ ದೇಶ, ಇಂಥ ಕಡೆ, ಇಂಥ ದಿವಸ, ಈ ಬಗ್ಗೆ ನಿಖರ ಮಾಹಿತಿ ನನ್ನಲ್ಲಿಲ್ಲ. ನಾನು ಅವ್ರ ಜೊತೆಗೆ ಮಹರ್ಷಿ ಮಹೇಶ್ ಯೋಗಿ ಜೊತೆಗೆ ಸಾಕಷ್ಟು ಸಲ ಇದ್ರೂ ಸಹ ಅದೊಂದು ವಿಷಯದಲ್ಲಿ ನನಗೆ ಆವಾಗ ತಿಳ್ಕೊಳ್ಳೋ ಒಂದು ಆಸಕ್ತಿ ಯಾಕೆ ಬರಲಿಲ್ಲೋ ನನಗೂ ಗೊತ್ತಿಲ್ಲ. ಆದರೂ ಸಹ ನನ್ನ ದೃಷ್ಟಿಯಲ್ಲಿ ಒಂದೂವರೆ ವರ್ಷ ಆವಾಗ ಅಲ್ಲಿ ಹೋಗಿದ್ದಾರೆ ಅನ್ನೋ ಮಟ್ಟಿಗೆ ಪಕ್ಕಾ ಗೊತ್ತಿದೆ. 68ನೇ ಇಸ್ವಿ ಅಂದಾಜಿಗೆ ಅವರು ಒಬ್ಬರೇ ಹೋಗಿದ್ದು, ದೇವರಾತ್ರ ಒಬ್ಬರೇ ಹೋಗಿದ್ದು. 68ರಿಂದ ಸಾಮಾನ್ಯವಾಗಿ 68ನೇ ಇಸ್ವಿ ಪೂರಾ ಹೋಗಿದ್ದಾರೆ. 69ನೇ ಇಸ್ವಿ ಅರ್ಧ ಆಗುವಾಗ ಬಂದಿದ್ದಾರೆ. ಬಂದ ಮೇಲೆ ಒಂದು ಸ್ವಲ್ಪ ವರ್ಷಪ್ಪತ್ತು ಇಲ್ಲಿ ಭಾರತದಲ್ಲೇ ಇದ್ದಾರೆ ಅವರು. ಅದು ಭಾರತದಲ್ಲಿ ಎಲ್ಲೆಲ್ಲಿದ್ದಾರೆ ಏನೋ ಬಗ್ಗೆ ನನಗೆ ಸರಿ ಗೊತ್ತಿಲ್ಲ. 68ನೇ ಇಸ್ವಿ ಹೋದಾಗ ಸುಮಾರು 1 ರಿಂದ 1.5 ವರ್ಷ ಕಾಲ ಅವರು ಸ್ಪೇನ್ನಲ್ಲಿ ಅವರು ಮಾಡಿದ ಕೆಲವು ವಿಡಿಯೋಸ್ಗಳು ನಮಗೆ ಲಭ್ಯ ಇವೆ. ಹಾಗೆ ಸ್ಪೇನ್ದಲ್ಲಿ ಮಾಡುವ ಕೆಲವು ಭಾಷಣಗಳು ಲಭ್ಯ ಇವೆ. ಮಹರ್ಷಿ ಮಹೇಶ್ ಯೋಗಿಗಳು ಹೇಳಿದಂಥ ಭಾಷಣದಲ್ಲಿ ಕೆಲವು ಉಲ್ಲೇಖಗಳಿವೆ. ಹೀಗಾಗಿ ಅವರು 1 ರಿಂದ 1.5 ವರ್ಷ ಕಾಲ ಅಲ್ಲಿ ವಿದೇಶಗಳಲ್ಲಿ ಬೇರೆ ಬೇರೆ ಅಲ್ಲಿ ಸಣ್ಣ ಸಣ್ಣ ಅವರ ಬ್ರಾಂಚ್ಗಳು ಅಲ್ಲಿ ಇಲ್ಲಿ ಅವರು ಯೂನಿವರ್ಸಿಟಿಗಳಿದ್ದಾವೆ, ಅಲ್ಲೇ ಅವರು ಇದ್ರು ಅಂತ ನಮ್ಗೆ ಕಂಡು ಬರ್ತದೆ. ವಿದೇಶದಲ್ಲಿರುವಾಗ ಎಲ್ಲ ವೇದ ಮಂತ್ರಗಳ ಬಗ್ಗೆ ಹಾಗೂ ಈ ಆಯುರ್ವೇದದ ಬಗ್ಗೆ ಕೂಡ ಹೇಳಿದ ಉಲ್ಲೇಖಗಳು ಉಂಟು. ಅವರ ವಿಡಿಯೋದಲ್ಲಿ ಉಂಟು, ಅವರ ಭಾಷಣಗಳಲ್ಲಿ ಉಂಟು. ವೇದಗಳ ಎಲ್ಲ ಮಂತ್ರಗಳ ಅರ್ಥ ಹೇಳಿದ್ದಾರೆ ಅಂತ ಅರ್ಥ ಅಲ್ಲ. ಬೇರೆ ವೇದ ಬಿಟ್ಟು ಉಪನಿಷತ್ ಇರಬಹುದು, ಶಂಕರ ಭಾಷ್ಯದ ಬಗ್ಗೆ ಬಹಳ ಹೇಳಿದ್ದಾರೆ ಅವರು. ವಿದೇಶದಲ್ಲಿ ಹೋಗಿರುವಾಗ ಮಹರ್ಷಿಗಳಾಗ್ಲಿ ಅಲ್ಲಿಯ ಮುಖ್ಯವಾಗಿ ಅಲ್ಲಿ ಇರುವಂತಹ ಆಯೋಜನೆ ಮಾಡುವಂತವ್ರು ಶಂಕರಾಚಾರ್ಯರ ಬಗ್ಗೆ ಕೇಳಿದ್ರು. ಆವಾಗ ಶಂಕರಾಚಾರ್ಯರ ಬಗ್ಗೆ ಬಹಳಷ್ಟು ಮಾತುಗಳನ್ನು ಹೇಳಿದ್ದಾರೆ. ಮತ್ತು ಅಲ್ಲೇ ಕೂತ್ಕೊಂಡು ಅದೇ ಕಾಲದಲ್ಲಿ ಶಂಕರಾಚಾರ್ಯ ಮಜೀಷ್ಟಂ ಅಂತ ಹೇಳಿ ಒಂದು ಗ್ರಂಥವನ್ನ ರಚಿಸಿದ್ದಾರೆ. ಅವರ ಒಂದು ಕುಶಲತೆ ತುಂಬಾ ಆಶ್ಚರ್ಯಕರ. ತಕ್ಷಣ ಅಂದ್ರೆ ಅಲ್ಲೇ ಕೂತಾಗ ಅವರು, ಹಾಗಾಗಿ ಅದು 32 ಸುಮಾರು 62-70 ಶ್ಲೋಕಗಳಿರಬಹುದು. ಆ ಶ್ಲೋಕಗಳು ಇವೆ, ನಮ್ಮ ಹತ್ರ ಲಭ್ಯ ಇವೆ. ಅದರಲ್ಲಿ ಕೆಲವು ಮಧ್ಯೆ ಕೆಲವು ಶ್ಲೋಕಗಳ ಪೇಜುಗಳು ಇಲ್ಲ, ಈಗ ಲಭ್ಯ ಇಲ್ಲ. ಅದು ಎಲ್ಲಿಯಾದ್ರೂ ಇರಬಹುದು, ನಶಿಸಿ ಅಂತೂ ಹೋಗೋದಿಲ್ಲ, ಸಿಕ್ಬಹುದು. ಅದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದು ಕೂಡ ನನ್ನ ಹತ್ರ ಇರಲಿಲ್ಲ. ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಬ್ರು ಬೆಂಗಳೂರಲ್ಲಿ ಒಬ್ರು ಪಾಪ ದೇವರಾತ್ರ ಅಭಿಮಾನಿಗಳವರು ಒಂದ್ ದಿವಸ ಹೋಗಿ ಮಾತಾಡ್ತಾ ಇರುವಾಗ ಈ ಪುಸ್ತಕ ಕಾಣಿತು. ಅದನ್ನೇ ಹೇಳ್ಕೊಂಡ್ ಬಂದಿದ್ದೇನೆ, ಇದೆ ನನ್ನ ಹತ್ರ. ಹಾಗಾಗಿ ಅದನ್ನು ಈ ಸಂಚಿಕೆಯಲ್ಲಿ ಯಾವುದೋ ಒಂದು ಸಂಚಿಕೆಯಲ್ಲಿ ನಾವು ಮುಂಬರುವಂತಹ ಸಂಚಿಕೆಗಳಲ್ಲಿ ಅದನ್ನ ನಿಮ್ಮ ಎದುರು ತೆರೆದಿಡುವಂತಹ ಪ್ರಯತ್ನ ಖಂಡಿತ ಮಾಡೋಣ. ಯಾಕೆ ಕೇಳಿದ್ರೆ ದೇವರಾತ್ರ ಗ್ರಂಥಗಳಲ್ಲಿ
ಏನಿದೆ ಸಾಮಾನ್ಯವಾಗಿ ಅವರು ಎಲ್ಲೆಲ್ಲಿ ಹೋಗಿದ್ದಾರೆ ಏನ್ ಮಾಡಿದ್ದಾರೆ ಅವರು ಪ್ರಚಾರ ಮಾಡೋದನ್ನೇ ನಾವು ಈಗಲೂ ಉದ್ದೇಶ ಅದೇ. ನಾವು ಅವರು ಬರೆದಿಟ್ಟಂತ ಗ್ರಂಥಗಳಲ್ಲಿ ಏನಿವೆ ಅವರನ್ನ ಸಮಾಜಕ್ಕೆ ಕೊಡುವಂತಹದ್ದೇ ನಮ್ಮ ಕೆಲಸ. ಅದನ್ನ ನಾವು ಮಾಡೋಣ. ಅದು ಇದೆ ನಮ್ಮ ಹತ್ರ. ಅವರು ಜಗತ್ತಿಗೆ ಗೊತ್ತಾಗ್ಲಿ ಅಂತ ಬರೆದಿಟ್ಟಿರೋ ಒಂದೇ ಪ್ರಯತ್ನ ನಮ್ದು. ನಾವ್ ಅದನ್ನ ಹಾಗೆ ನಮ್ಗಷ್ಟೇ ಇಟ್ಕೊಳ್ಳುವಂತದ್ದು ಇಲ್ಲ ಖಂಡಿತವಾಗಿ ಅದು ಮತ್ತೆ ಪುನಃ ಜನರಿಗೆ ತಲುಪಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಕಥಾಮಾಲಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಿವೃತ್ತ ಧ್ವಮ್ಮಾನುಘಾತಂ ಹೇಳುವಂತಹ ಒಂದು ಗ್ರಂಥಕ್ಕೂ ಕೂಡ ವಿದೇಶದಲ್ಲೇ ರಚಿಸಿರುವಂತಹ ಗ್ರಂಥ ಅದು 1968-69 ಇಸ್ವಿಲಿ ಬರೆದಂತ ಗ್ರಂಥಗಳು, ವಿದೇಶದಲ್ಲಿ ಬರೆದಂತ. ಸುಮಾರು ಆಗಿನ ಕಾಲದಲ್ಲಿ ಹೀಗೆ ಒಂದು ವಿದೇಶ ಪ್ರಯಾಣ ಅದು ಕೂಡ ವೇದ ಪ್ರಚಾರಕ್ಕಾಗಿ ಮಾಡಿರುವಂತದ್ದು ಕೆಲವು ಜನರು ಅದರಲ್ಲಿ ನಮ್ಮ ದೈವರಾತ್ರ ಅನ್ನೋದು ತುಂಬಾ ಹೆಮ್ಮೆಯ ಒಂದು ವಿಷಯ. ಮಹರ್ಷಿ ಮಹೇಶ್ ಯೋಗಿಗಳು ಬಹಳ ಆ ಬಗ್ಗೆ ಆಸಕ್ತಿ ಹೊಂದಿದ್ರು. ಹಾಗಾಗಿ ಅವರು ದೈವರಾತ್ರನ ಕರ್ಕೊಂಡೋಗಿ ಈ ಒಂದು ಪ್ರೋಗ್ರಾಮ್ ಅನ್ನ. ಮಹೇಶ್ ಯೋಗಿ ಅವರು ಹಾಗೆ ಸುಖಾಸುಮ್ಮನೆ ಯಾರನ್ನೋ ಎಲ್ಲ ಅವರು ಅಷ್ಟು ಪ್ರಭಾವಿತರಾಗುವಂತ ವ್ಯಕ್ತಿಗಳಲ್ಲ, ಅಂತಹ ಮಹಾನ್ ಯೋಗಿಗಳು ಅವರು ಕೂಡ. ಸೊ ಅಂತಹ ಮಹಾತ್ಮರು ಈ ಮಹಾತ್ಮರನ್ನ ಅವರು ಇಷ್ಟಪಟ್ಟು ಅವರಿಂದ ಪ್ರಭಾವಿತರಾಗಿ ವಿದೇಶಕ್ಕೆ ಅವರನ್ನ ಕರ್ಕೊಂಡು ಹೋಗಿ ಅಲ್ಲಿಯ ಜನರಿಗೆ ಸಹ ಈ ವೇದದ ಒಂದು ಪ್ರಚಾರವನ್ನ ಮಾಡ್ಬೇಕು ಅಂತ ಬಹುಶಃ ಅವಾಗೆಲ್ಲ ಇವರು ಇಷ್ಟು ಕೆಲಸ ಮಾಡಿರೋದ್ರಿಂದಾನೇ ಇವತ್ತಿಗೆ ನಾವು ಈ ಪಾಶ್ಚಿಮಾತ್ಯ ದೇಶದಲ್ಲಿ ಭಾರತೀಯ ಸಂಸ್ಕೃತಿಯ ಬಗ್ಗೆ ಇರುವಂತಹ ಪ್ರೀತಿ, ಆ ಆಸಕ್ತಿ ಇದೆಲ್ಲ ಮೂಡ್ಲಿಕ್ಕೆ ಒಂದು ಬೀಜಾಂಕುರ ಆಗಿರ್ಬೋದು. 100% ಸತ್ಯ. ಯಾಕೆ ಅಂದ್ರೆ ದೇವರಾತ್ರು ಕೆಲವು ಮಂತ್ರಗಳನ್ನ ಹೇಳಿ ಅದರ ಅರ್ಥಗಳನ್ನ ಮಹೇಶ್ ಯೋಗಿಗಳ ಜೊತೆನೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಇವತ್ತು ನಾನು ಸಂಸ್ಕೃತದಲ್ಲಿ ಹೇಳೋ ಅಥವಾ ಹಿಂದಿಲಿ ಹೇಳೋ ಅಂತ ಕೇಳ್ತಿದ್ರು. ಅದ್ರಲ್ಲಿ ಉಂಟು, ನಾನು ವಿಡಿಯೋದಲ್ಲಿ ನೋಡ್ತಾ ಇದ್ದೇನೆ. ಅದರಲ್ಲಿ ಕೆಲವು ಸಲ ಹಿಂದಿಯಲ್ಲಿ ಹೇಳೋದನ್ನ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಕೆಲವು ಸಲ ಸಂಸ್ಕೃತ ಹೇಳೋದನ್ನು ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಮಹೇಶ್ ಯೋಗಿಗಳು. ಆದ್ರೆ ಅತ್ಯಂತ ಸರಳವಾಗಿ ಮತ್ತು ಚಂದ ಬಂದದ್ದು ಹಿಂದಿಲಿ ಹೇಳೋದೇ ಚಂದ ಬಂದಿದೆ. ಮಹರ್ಷಿಗಳು ಟ್ರಾನ್ಸ್ಲೇಟ್ ಮಾಡೋದು ಹಿಂದಿಲಿ ಹೇಳೋದು ತುಂಬಾ ಕೆಲವು ಸಂಸ್ಕೃತಲ್ಲೂ ಮಾಡಿದ್ದಾರೆ. ಅವರು ದೈವರಾತ್ರ ಸಂಸ್ಕೃತದಲ್ಲಿ ಮಾಡಿದ್ದಾರೆ, ಮಹರ್ಷಿಗಳು ಇಂಗ್ಲಿಷ್ ನಲ್ಲಿ ಮಾಡಿದ್ದಾರೆ. ಅವರು ಎಂತಹ ಭಾಷಾ ಪಾಂಡಿತ್ಯವನ್ನ ಹೊಂದಿದ್ರು ನಮ್ಮ ದೈವರಾತ್ರು. ಎಲ್ಲಾ ಭಾಷೆಗಳನ್ನ ಹೇಳ್ತಿದ್ರು. ಅದರಲ್ಲಿ ಉಳಿದವರು ಗೊತ್ತಿದ್ದವರು ಪಾಶ್ಚಿಮಾತ್ಯ ಇಂಗ್ಲಿಷ್ ನಲ್ಲಿ ಮಾತ್ರ ಅವ್ರದ್ದು ಹೇಳ್ತಿರ್ಲಿಲ್ಲ. ಹೌದು, ಇಲ್ಲಿ ನಾವು ಪುಸ್ತಕದಲ್ಲಿ ಅದನ್ನು ಓದಿದ್ವಿ. ಇಲ್ಲಿ ಭಾರತದಲ್ಲಿ ಕೂಡ ಆದ ಒಂದು ಸಭೆಯಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಟ್ರಾನ್ಸ್ಲೇಟ್ ಮಾಡಿದ ಉಲ್ಲೇಖ ಕೂಡ ಇದೆ. ಒಂದು ಸಮ್ಮೇಳನದಲ್ಲಿ ದೈವರಾತ್ರು ಮಾತಾಡ್ತಾರೆ, ಅದನ್ನ ಶ್ರೀಯುತರಾದಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಆಗ ಅವರು ನಮ್ಮ ದೇಶದ ಉಪರಾಷ್ಟ್ರಪತಿಗಳು. ಸೊ ಎಂತ ಹೆಮ್ಮೆ ನೋಡಿ, ಈಗ ನಾವು ಮಾಡಿದಂತ ಭಾಷಣವನ್ನ ನಮ್ಮ ರಾಷ್ಟ್ರದ ಉಪರಾಷ್ಟ್ರಪತಿಗಳು ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಾರೆ ಅಂತ ಮಾಡಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ತುಂಬಾ ಮಾಡಿದ್ದಾರೆ. ಒಂದು 50 ಸಭೆಯಲ್ಲಿ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ದಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು. ಅದರಲ್ಲೂ ಇದು ಬನಾರಸ್ ಹಿಂದೂ ಯೂನಿವರ್ಸಿಟಿ ಒಳಗೆ ಅವಾಗೆಲ್ಲ ತುಂಬಾ ಪ್ರೋಗ್ರಾಮ್ ಮದನ್ ಮೋಹನ್ ಮಾಲವೀಯ ಅವರು ಮಾಡಿದ್ದಾರೆ. ಇದೇ ಕೆಲವು ಭಾಷಣಗಳನ್ನ ಇಂಗ್ಲಿಷ್. ಅದೇ ನನಗನ್ಸತ್ತೆ, ಯಾಕೆ ಇಂತಹ ಎಲ್ಲ ಮಹಾನ್ ವ್ಯಕ್ತಿಗಳೇ ಇವರ ಭಾಷಣವನ್ನ ಟ್ರಾನ್ಸ್ಲೇಟ್ ಮಾಡಿರೋದು ಅಂತಂದ್ರೆ ಇವರು ಹೇಳುವಂತಹ ವಿಷಯ ಎಷ್ಟು ಆಳವಾಗಿರ್ಬೇಕು ಅಂತಂದ್ರೆ ಕೇವಲ ಒಬ್ಬ ಭಾಷೆಯನ್ನ ತಿಳಿದವರು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರ್ಲಿಲ್ಲ. ಋಷಿಗಳಲ್ವಾ ಎಷ್ಟು. ಹೌದು, ಆ ವಿಷಯ ಜ್ಞಾನ ಇದ್ರೆ ಮಾತ್ರ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬಹುದು, ಎಲ್ಲರ ಹತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಯಾವುದೋ ಒಬ್ಬ ಟ್ರಾನ್ಸ್ಲೇಟರ್ ಕರ್ಕೊಂಡ್ ಬರೋದು ದೊಡ್ಡ ವಿಷಯ ಆಗಿರ್ಲಿಲ್ಲ. ಆದ್ರೆ ಸ್ವತಃ ಉಪರಾಷ್ಟ್ರಪತಿಗಳು ಮದನ್ ಮೋಹನ್ ಮಾಲವೀಯ ಅವರು, ಮಹೇಶ್ ಯೋಗಿಗಳು ಹೇಳಲಾಗಿತ್ತೆ ಹೊರತು ಎಲ್ಲರ ಹತ್ರ ಹೇಳಲಿಕ್ಕೆ ಆ ಶಬ್ದಗಳು ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ದೈವರಾತ್ರ ದಿವಾಕರ್ ಅವರನ್ನ ಉಲ್ಲೇಖಿಸಿ ಮಾತನಾಡುವಾಗ ಎಲ್ಲ ಇದ್ರ ಮಾಡುವಾಗ ಹೇಳಿದ್ದಾರೆ, ದೈವರಾತ್ರ ಹೇಳುವಂತಹ ಶ್ಲೋಕಗಳ ವರ್ಣನೆ ಬೇರೆ, ಉಳಿದಂತಹ ಯಾರೇ ಕೊಟ್ಟಂತಹ ವರ್ಣನೆಗಳು ಬೇರೆ. ಒಂದೊಂದು ಶ್ಲೋಕಕ್ಕೂ ಅವರ ವರ್ಣನೆಗಳು ಬೇರೆ ಬೇರೆ ಇರ್ತವೆ. ಅದಕ್ಕೆ ಇಂಗ್ಲಿಷ್ ನಲ್ಲಿ ವರ್ಡ್ ಸಿಗೋದು ಕಷ್ಟ ಅಂತ ಅವರ ಮಾತಿನಲ್ಲೇ ಉಲ್ಲೇಖ ಮಾಡಿದ್ದಾರೆ ಎಷ್ಟೋ ಸಲ. ಯಾವತ್ತೇ ಆದ್ರೂ ಈಗ ನಾವು ಆಯುರ್ವೇದ ಗ್ರಂಥಗಳನ್ನ ಓದುವಾಗ್ಲಾದ್ರೂ ಆ ಮೂಲ ಗ್ರಂಥಗಳನ್ನ ಓದೋದಕ್ಕೂ ಹಾಗೂ ಗ್ರಂಥದ ಒಂದು ಭಾಷಾಂತರವನ್ನ ಓದೋದಕ್ಕೂ, ಕನ್ನಡದಲ್ಲಿರ್ಬೋದು, ಹಿಂದಿಯಲ್ಲಾಗಿರ್ಬೋದು, ಇಂಗ್ಲಿಷ್ ಭಾಷಾಂತರವನ್ನ ಓದೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಯಾಕಂದ್ರೆ ಓದುವಾಗ ನಮ್ಮ ಅರ್ಥಗ್ರಹಣ ಬೇರೆ ರೀತಿ ಆದ್ರೆ ಟ್ರಾನ್ಸ್ಲೇಟೆಡ್ ಅನ್ನ ಓದುವಾಗ
ಓದುವಾಗ ನಾವು ಅರ್ಥಗ್ರಹಣ ಮಾಡುವುದು ಯಾರು ಟ್ರಾನ್ಸ್ಲೇಟ್ ಮಾಡಿದಾರೋ ಅವರ ಭಾವಾರ್ಥವನ್ನ ಹೌದು ಹೌದು ಹೊರತು ಮೂಲ ಭಾವಾರ್ಥ ನಮ್ಗೆ ಗೊತ್ತಾಗ್ಬೇಕು ಅಂದಾಗ ನಾವು ಆ ಭಾಷೆಯನ್ನ ಕಲಿತು ಹೌದು. ಅದರಲ್ಲಿಯೇ ಮೂಲ ಗ್ರಂಥವನ್ನ ಓದಿದಾಗ ನಮ್ಗೆ ನಿಜವಾದ ಒಂದು ಜ್ಞಾನ ಸಿಗ್ತದೆ. ಸಿಗತ್ತೆ. ಅದು ಕೂಡ ಹೇಗೆ ಅಂತಂದ್ರೆ ನಾವ್ ಎಷ್ಟರಲ್ಲಿದ್ದೇವೋ ಅಷ್ಟು ಜ್ಞಾನ. ಹೌದು ಹೇಗೆ ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದವರಿಗೆ ಇಷ್ಟೇ ಕಾಣುತ್ತೆ, ಫಸ್ಟ್ ಫ್ಲೋರ್ ಅಲ್ಲಿ ಇನ್ನೊಂಚೂರು ಜಾಸ್ತಿ ಕಾಣುತ್ತೆ, ಹೌದು ಸೆಕೆಂಡ್ ಫ್ಲೋರ್ ಇನ್ನೊಂದಿಷ್ಟು ಜಾಸ್ತಿ ಕಾಣುತ್ತೆ. ಹೌದು. ಹಾಗೇನೆ ಹಾಗೆ. ಬಹುಶಃ ದೈವರಾತರ ಭಾಷಣಗಳನ್ನ ಒಬ್ಬ ಸಾಮಾನ್ಯ ಭಾಷಾ ತರ್ಜುಮೆ ಮಾಡುವವರು ಮಾತನಾಡಿದ್ರೆ ಹೌದು ಅದು ಕೇವಲ ಶಬ್ದದ ಅರ್ಥವಾಗಿರ್ತಿತ್ತು. ಹೌದು ಹೌದು ನಂತರ ಈ ಮಹೇಶ್ ಯೋಗಿಗಳಾಗಿರ್ಬೋದು, ಇಂತಹ ಮಹಾನ್ ಪಾಂಡಿತ್ಯವನ್ನ ಉಳ್ಳಂತವ್ರು, ಯಾಕಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಾಗಿರ್ಬೋದು ಹ್ಮ್. ಅಥವಾ ಇವರು ಮದನ್ ಮೋಹನ್ ಮಾಳವೀಯ ಆಗಿರ್ಬೋದು, ಸ್ವತಃ ತುಂಬಾ ಪಾಂಡಿತ್ಯವನ್ನ ಹೊಂದಿದವರು. ಹೌದು ಸೊ ಈ ಶಾಸ್ತ್ರಿಗಳು ಕೂಡ. ಸೊ ಇಂತಹ ಪಾಂಡಿತ್ಯ ಉಳ್ಳವರು ಮಾತ್ರ ಅದನ್ನ ಇನ್ನಷ್ಟು ಆಳವಾಗಿ ಅರ್ಥ ಮಾಡ್ಕೊಂಡು ಜನರಿಗೆ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಸಾಧ್ಯ ಆಗ್ತದೆ. ಹೀಗೆ ಆಗಿನ ಕಾಲದ ಒಂದು ದೊಡ್ಡ ಸೆಲೆಬ್ರಿಟಿ ಆಗಿದ್ರೆ ನಾವು. ದೈವರಾತ್ರು ಮಾತಾಡ್ತಾ ಅಲ್ಲಿ ಆವಾಗ ಅವರು ಯಶಸ್ಸು ಜಾಸ್ತಿ ಆಯ್ತು. 80ರ ಮೇಲೆ ಆ 80ರ ಮೇಲೆ ಆದಾಗ್ಲೂ ಕೂಡ ಒಂದ್ ದಿವಸ ಭಾಷಣ ಮಾಡ್ತಾ ನಾದರೂಪ, ಅವರ ಒಂದು ನಾದರೂಪ ಇರುವಂತ ಗ್ರಂಥ ಇದೆ, ಅದ್ರ ಮೇಲೆ ಹೇಳ್ಬಿಟ್ರು, ಸಂಗೀತದ ಮೇಲೆ ನಾದದ ಬಗ್ಗೆ ಮಾತಾಡ್ಬಿಟ್ರು. ಮಹರ್ಷಿಗಳು ನೋಡ್ತಾ ಇದ್ದಾರೆ. ಆವಾಗ ಮಹೇಶ್ ಯೋಗಿಗಳೇ ಸ್ವತಃ ಒಂದು ಭಾಷಣದಲ್ಲಿ ಹೇಳಿದ್ದಾರೆ ಇದನ್ನ. ದೇವರಾತ್ರ ನಾದದ ಬಗ್ಗೆ ಹೋಗಿ ಹೇಳ್ಬಿಟ್ರು. ನಾನು ಏನ್ ಹೇಳ್ಬೇಕು ಅದ್ರಲ್ಲಿ ಎಲ್ಲ ಹುಡ್ಕೊಂಡು ಹೇಳಲಿಕ್ಕೆ ಆಗ್ಲಿಲ್ಲ ನನಗೆ. ಅವರು ಒಂದು ಯಾವುದೋ ಒಂದು ಸಬ್ಜೆಕ್ಟ್ ಅನ್ನ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಆ ಸಬ್ಜೆಕ್ಟ್ ನಲ್ಲಿ ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾದರೂಪ ವಿಷಯವಾಗಿ ಮಾತಾಡ್ಬಿಟ್ರು. ಆ ದಿವಸ ಯಾವ್ದೋ ಒಂದು ಅವಕಾಶ ಸಿಕ್ತು, ಅಲ್ಲಿ ಮುಂದೆ ಟೆಕ್ನಿಕಲ್ ಟರ್ಮ್ಸ್ ಸಿಗೋದಿಲ್ಲ. ಈವನ್ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಕೂಡ ನಮಗೆ ಆ ಒಂದು ಟೆಕ್ನಿಕಲ್ ಟರ್ಮ್ ಸಿಗೋದು ಕಷ್ಟ ಆಗತ್ತೆ. ಹೀಗೆ ಇಂತಹ ಇನ್ನಷ್ಟು ಸ್ವಾರಸ್ಯಕರವಾದಂತಹ ಇನ್ನಷ್ಟು ವಿಷಯಗಳನ್ನ ನಾವು ದೇವಶ್ರವ ಶರ್ಮಾ ಅವರಿಂದ ಇರಬಹುದು, ಹಾಗೆ ದೈವರಾತ್ರ ಮೊಮ್ಮಗ ಆದಂತಹ ವೇದಶ್ರವ ಶರ್ಮಾ ಅವರಿಂದ ಆಗಿರ್ಬೋದು, ಮುಂಬರುವ ದಿನಗಳಲ್ಲಿ ಕಲ್ತ್ಕೊಳ್ಳೋಣ, ತಿಳ್ಕೊಳ್ಳೋಣ. ಅಷ್ಟೇ ಅಲ್ಲದೆ ದೈವರಾತರ ಗ್ರಂಥಗಳನ್ನ ಕೂಡ ಇನ್ನು ಮುಂಬರುವ ದಿನಗಳಲ್ಲಿ ಒಂದೊಂದಾಗಿ ನಾವು ಓದಿ ಅರ್ಥೈಸಿಕೊಳ್ತಾ ನಿಮಗೂ ಅದನ್ನ ತಿಳಿಸುವಂತಹ ಒಂದು ಪ್ರಯತ್ನವನ್ನ ನಾವು ದೈವರಾತರ ಸೇವೆಗಾಗಿ ಮಾಡಲು ಇಚ್ಛಿಸುತ್ತೇವೆ. ಇಲ್ಲಿಯ ತನಕ ತಾಳ್ಮೆಯಿಂದ ಈ ಒಂದು ಕಥಾ ಮಾಲಿಕೆಯ ಸಂಚಿಕೆಯನ್ನ ಆಲಿಸಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಬ್ರಹ್ಮಶ್ರೀ ದೈವರಾತರು ಹಾಗೂ ಗೋಮಾತೆಯರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರಲಿ ಎಂದು ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಸಂಚಿಕೆಯನ್ನ ಸಂಪನ್ನಗೊಳಿಸ್ತಾ ಇದ್ದೇವೆ. ನಮ್ಮೊಟ್ಟಿಗೆ ವಿಶೇಷ ಉಪಸ್ಥಿತಿಯನ್ನ ನೀಡಿದ್ದಕ್ಕಾಗಿ ತಮಗೂ ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯ ತನಕ ನಮಸ್ಕಾರ.